ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಕರ್ನಾಟಕ ರಾಜ್ಯ ಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮಂಡಳಿ, ಸಾರಿಗೆ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅವರ ಸಂಯುಕ್ತ ಆಶ್ರಯದಲ್ಲಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯಗಳ ಉದ್ಘಾಟನೆ ಹಾಗೂ ಜಿಲ್ಲಾ ವಿವಿಧ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ತಾಲೂಕಿನ ಬದನಗುಪ್ಪೆ ಕೆಲ್ಲಂಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಆಯೋಜಿಸಲಾಗಿತ್ತು. ವೇದಿಕೆಯ ಕಾರ್ಯಕ್ರಮವನ್ನು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಹೆಚ್ ಲಾಡ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಅರ್ಹ ಅಸಂಘಟಿತ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರನ್ನು ಬಲಪಡಿಸಲು ಮತ್ತು ಅವರ ಭವಿಷ್ಯವನ್ನು ರೂಪಿಸಲು ಸರ್ಕಾರ ನೂತನವಾಗಿ ಬಿಲ್ ತಂದಿದೆ. ಈ ಬಿಲ್ಲು ಅಸಂಘಟಿತ ಕಾರ್ಮಿಕರನ್ನು ಅಭಿವೃದ್ಧಿಯತ್ತ ತರಲು ಸಂಪೂರ್ಣವಾಗಿ ಸಹಕಾರವಾಗುತ್ತದೆ ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಸಿ ಪುಟ್ಟರಂಗಶೆಟ್ಟಿ, HM ಗಣೇಶ್ ಪ್ರಸಾದ್, ಕಾಡಾ ಅಧ್ಯಕ್ಷ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ನಾಗರಾಜು, ಮಲ್ಲೇಶ್, ಗೋಪಾಲಕೃಷ್ಣ, ಮುಖ್ಯ ಕಾರ್ಮಿಕ ಆಯುಕ್ತೆ ಭಾರತಿ, ಜಿಲ್ಲಾಧಿಕಾರಿ ಶಿಲ್ಪಾನಾಗ್, CEO ಮೋನಾರೋತ್, SP ಕವಿತಾ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂದರ್ಭಕ್ಕೆ ಹೇಳಿಕೆ ಬಯಸ್ತಿದ್ದೀನಿ. ಸಿನಿಬಿಲ್ನಲ್ಲಿ ರವಿ ಹೇಳಿದ ಯಾರು ಬರ್ತಾರೆ, ಈ ಮೇಕಪ್ ಆರ್ಟಿಸ್ಟ್ಗಳು, ಸೈಡ್ ಡ್ಯಾನ್ಸರ್ಸ್ಗಳು, ಸ್ಟಂಟ್ ಮ್ಯಾನ್ಗಳು, ಯಾವ ಸಿನಿ ವರ್ಕರಿಗೆ ಡೈಲಿ ವೇಜಸ್ಗೆ ಹೋಗ್ತಾರೆ, ಸೈಡ್ ಆರ್ಟಿಸ್ಟ್ ಅಂತ ಹೇಳ್ತೀವಿ, ಅವರ ಜೊತೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಪೌರಾಣಿಕ ನಾಟಕ ಮಾಡ್ತಕ್ಕಂಥ ನಮ್ಮ ಇಲಾಖೆ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾರ್ಯಾರು ಅವರು ರಿಜಿಸ್ಟರ್ ಆಗಿದ್ದಾರೆ ಅವರಿಗೆ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಏನಾಗುತ್ತೆ ಅಂತಂದ್ರೆ, ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವರ್ಷದಲ್ಲಿ 4 ಕೋಟಿ ಟಿಕೆಟ್ ನಾವು ಹರಿತಾ ಇದ್ದೀವಿ. ಅದಕ್ಕೆ 1-2% ನಾವು ಸೆಸ್ ಹಾಕಬೇಕು. ಅದ್ರ ಜೊತೆಗೆ ಸಾಮಾಜಿಕವಾಗಿ ಸರ್ಕಾರ ದುಡ್ಡು ಕೊಡುತ್ತೆ. ಈ ದುಡ್ಡಿನಿಂದ ಯಾರಿಗೆಲ್ಲ ಅಪಘಾತ ಆದ್ರೆ ಅಥವಾ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಮುಂದೆ ಶೈಕ್ಷಣಿಕವಾಗಿ ಅವ್ರಿಗೆ ಅನುಕೂಲ ಆಗಲಿಕ್ಕೆ ಈ ಒಂದು ಕಾರ್ಯಕ್ರಮ, ಸಿನಿಬಿಲ್ ಅಂತಕ್ಕಂಥ ಕಾರ್ಯಕ್ರಮ, ಈ ಬಿಲ್ಲನ್ನ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಈ ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಸಿವಿಲ್ ಟ್ರಕ್ ಡ್ರೈವರ್ಗಳು, ಬಸ್ ಓಡಿಸಬಹುದು, 407 ಡ್ರೈವರ್ಗಳು ಇರ್ಬೋದು, ಯಾರೇ ಕಮರ್ಷಿಯಲ್ ಲೈಸೆನ್ಸ್ ಅಂತಕ್ಕಂಥ ಯಾರೇ ಡ್ರೈವರು, ಕ್ಲೀನರು, ಪಂಚರ್ ಆಗ್ತಕ್ಕಂಥ ಮೆಕ್ಯಾನಿಕ್ಗಳು, ಪಂಚರ್ ಆಗ್ತಕ್ಕಂಥ ಮಾಲೀಕರು, ಆಮೇಲೆ ಸ್ಪೇಸ್ ಮಾಡಿರ್ತಕ್ಕಂಥ ವರ್ಕ್ಶಾಪ್, ಸ್ಪೇರ್ ಪಾರ್ಟ್ಸ್ ಮಾಡ್ತಕ್ಕಂಥ ಮಾಲೀಕರು, 2 ವೀಲರ್ ಮೆಕ್ಯಾನಿಕ್ಗಳು, 2 ವೀಲರ್ ಅಂತಕ್ಕಂಥ ಮಾಲೀಕರು, ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಬಾಡಿ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಇವರೆಲ್ಲ ಒಟ್ಟಾರೆ ಸೇರಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20-25 ಲಕ್ಷ ಜನ ನಮ್ಮ ಟ್ರಾನ್ಸ್ಪೋರ್ಟ್